ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವು 100 ವರ್ಷ ಪೂರ್ಣಗೊಂಡ ಹಿನ್ನೆಲೆಯಲ್ಲಿ ಜೊತೆಗೆ ಹಿಂದೂ ಬಾಂಧವರಿಗೆ ಹಿಂದೂ ಧರ್ಮದ ಬಗ್ಗೆ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಹಿಂದೂ ಸಮಾಜೋತ್ಸವ ಆಯೋಜನಾ ಸಮಿತಿ ವತಿಯಿಂದ ಫೆಬ್ರವರಿ 26ರಂದು ಬೆಳಿಗ್ಗೆ 10 ಗಂಟೆಗೆ ಮಾಯಸಂದ್ರ ಗ್ರಾಮದ ಶ್ರೀ ಧರ್ಮರಾಯ ಸ್ವಾಮಿ ದೇವಾಲಯದ ಆವರಣದಲ್ಲಿ ಹಿಂದೂ ಸಮಾಜೋತ್ಸವ ಸಮಾರಂಭವನ್ನು ಹಮ್ಮಿಕೊಂಡಿದ್ದು, ಸಕಾಲಕ್ಕೆ ತಾಲೂಕಿನ ಜನತೆ, ವಿಶೇಷವಾಗಿ ಮಾಯಸಂದ್ರ, ಸಮಂದೂರು ಹಾಗೂ ಕರ್ಪೂರ ಗ್ರಾಮ ಪಂಚಾಯಿತಿಯಲ್ಲಿನ ಹಿಂದೂ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತೆ ಹಿಂದೂ ಸಮಾಜೋತ್ಸವ ಆಯೋಜನಾ ಸಮಿತಿಯ ದಿನ್ನೂರು ರಾಜು, ಮಾಯಸಂದ್ರ ನಾರಾಯಣಪ್ಪರವರು ಹಾಗೂ ಗೆರಟ್ಟಿಗಾನಬೆಲೆ ರಾಮಕೃಷ್ಣಪ್ಪರವರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು. ಇನ್ನು ಶೋಭಾಯಾತ್ರೆಯು ಮಾಯಸಂದ್ರ ಕೋಡಿಯಿಂದ ಹೊರಟು ನಂತರ ಶ್ರೀ ಧರ್ಮರಾಯ ಸ್ವಾಮಿ ದೇವಾಲಯದವರೆಗೆ ತಲುಪಲಿದೆ. ಹಾಗೆಯೇ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಡಾಕ್ಟರ್ ಶಿವಾಚಾರ್ಯ ಮಹಾಸ್ವಾಮಿಗಳು ಮತ್ತು ಪ್ರಣವಾನಂದಪುರಿ ಮಹಾಸ್ವಾಮಿಗಳು ವಹಿಸಲಿದ್ದು, ಜೊತೆಗೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಿವೃತ್ತ ಮುಖ್ಯ ಶಿಕ್ಷಕರಾದ ಡಿ ಮುನಿಯಪ್ಪ, ಅತಿಥಿಯಾಗಿ ಶ್ರೀಮತಿ ರೇಣುಕಾ, ಇನ್ನು ದಿಕ್ಸೂಚಿ ಭಾಷಣವನ್ನು ಕೇಶವಮೂರ್ತಿರವರು ನೆರವೇರಿಸಲಿದ್ದು, ಸಕಾಲಕ್ಕೆ ತಾಲೂಕಿನ ಜನತೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತೆ ಹಿಂದೂ ಸಮಾಜೋತ್ಸವ ಆಯೋಜನಾ ಸಮಿತಿಯ ಸತೀಶ್, ಚಿನ್ನಪ್ಪ, ಕರ್ಪೂರು ರಾಜು, ಕೃಷ್ಣಪ್ಪ, ಆದಿನಾರಾಯಣ್, ಮಧು, ಹರೀಶ್, ಜ್ಞಾನಮೂರ್ತಿ, ಹರೀಶ್ ಸಿಂಗ್ ಮನವಿ ಮಾಡಿದರು. ನಾವು ಸಂಘದ 100ನೇ ವರ್ಷ ಆಗಿದೆ, ಸಂಘಕ್ಕೆ ಶತಾಬ್ದಿ ವರ್ಷ. ಆ ಶತಾಬ್ದಿ ವರ್ಷಕ್ಕೆ ಹಲವಾರು ಕಾರ್ಯಕ್ರಮಗಳನ್ನು ಮೊನ್ನೆ ವಿಜಯದಶಮಿಯಿಂದ ಮುಂದಿನ ವರ್ಷದ ವಿಜಯದಶಮಿಯವರೆಗೆ ಒಟ್ಟು ಸಂಘ ನಿಶ್ಚಯ ಮಾಡಿದೆ. ಆ ರೀತಿಯಲ್ಲೇ ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮ ಒಟ್ಟು ನಮ್ಮ ಕರ್ನಾಟಕದ ದಕ್ಷಿಣ ಪ್ರಾಂತ್ಯದಲ್ಲೇ ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮವನ್ನು ನಿಶ್ಚಯ ಮಾಡಿದ್ದಾರೆ. ಎಲ್ಲ ಪಂಚಾಯಿತಿಗಳಲ್ಲೇ 3-4 ಪಂಚಾಯಿತಿ ಸೇರಿ ಅಥವಾ ಒಂದು ನಗರಸ್ಥರ ಸೇರಿ ಪುರಸಭೆ ವ್ಯಾಪ್ತಿ ಈ ರೀತಿಯಲ್ಲೇ ಅಲ್ಲಲ್ಲಿ ಹೆಚ್ಚು ಕಡೆ ಹಿಂದೂ ಸಮಾಜೋತ್ಸವಗಳು ಆಗಬೇಕು ಅಂತ ನಿಶ್ಚಯ ಆಗಿದೆ. ಅದೇ ರೀತಿ ನಮ್ಮ ಆನೇಕಲ್ ನಗರ ಏನಿದೆ, ಸಂಘದ ದೃಷ್ಟಿಯಿಂದ ಆನೇಕಲ್ ನಗರದ ಆನೇಕಲ್ ಟೌನ್ ಒಂದು ಕಾರ್ಯಕ್ರಮ, ಹಾಗೆ ಇಲ್ಲಿನ 3 ಪಂಚಾಯಿತಿ ವ್ಯಾಪ್ತಿ ಏನಿದೆ, ಕರ್ಪೂರು, ಸಮಂದೂರು ಮತ್ತು ಮಾಯಸಂದ್ರ 3 ಪಂಚಾಯಿತಿಯ ವ್ಯಾಪ್ತಿಯಲ್ಲೇ ಒಂದು ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮ ಮಾಡಬೇಕು ಅಂತ ಹಿಂದೂ ಸಮಾಜೋತ್ಸವ ಸಮಿತಿ ಆನೇಕಲ್ ನಗರ ಅಂತ ಏನಿದೆ, ಆ ಸಮಿತಿಯಲ್ಲೇ ನಿರ್ಣಯದಂತೆ ಇಲ್ಲಿ ಕಾರ್ಯಕ್ರಮ ನಿಶ್ಚಯ ಆಗಿದೆ. ಅದರಂತೆ ಇದೇ 26ನೇ ತಾರೀಕು ಸೋಮವಾರ ಬೆಳಗ್ಗೆ 10 ಗಂಟೆಗೆ ನಮ್ಮ ಮಾಯಸಂದ್ರದ ಧರ್ಮರಾಯ ಸ್ವಾಮಿ ದೇವಸ್ಥಾನದ ಆವರಣದಲ್ಲೇ ಬೆಳಗ್ಗೆ 10 ಗಂಟೆಗೆ ಕಾರ್ಯಕ್ರಮ ಆಗುವಂಥದ್ದಿದೆ. ನಮ್ಮ ಏನು ಫ್ಲೇವರ್ ಏನಿದೆ, ಆ ಫ್ಲೇವರ್ ಹತ್ರ ಶೋಭಾಯಾತ್ರೆಗೆ ಎಲ್ಲರೂ ಕೂಡ 3 ಪಂಚಾಯಿತಿಯವರು ಸೇರ್ತಾರೆ. ಅಲ್ಲಿಂದ ಶೋಭಾಯಾತ್ರೆ ಮುಖಾಂತರ ಪೂಜ್ಯ ಯತಿಗಳಿರ್ತಾರೆ, ಆ ಯತಿಗಳ ಒಂದು ಮಾರ್ಗದರ್ಶನದಲ್ಲಿ ನಮ್ಮ ಶೋಭಾಯಾತ್ರೆ ಬರುತ್ತೆ. ಅಲ್ಲಿಂದ ಕಾರ್ಯಕ್ರಮದ ಸ್ಥಳದವರೆಗೆ ಶೋಭಾಯಾತ್ರೆ ಇರುತ್ತೆ. ಒಟ್ಟು ಶೋಭಾಯಾತ್ರೆ ನಂತರ ನಮ್ಮ ವೇದಿಕೆ ಕಾರ್ಯಕ್ರಮ ಇರುತ್ತೆ. ವೇದಿಕೆ ಕಾರ್ಯಕ್ರಮದಲ್ಲೇ ಸಾಂಸ್ಕೃತಿಕ ಕಾರ್ಯಕ್ರಮ ಇರುತ್ತೆ. ಹಾಗೆ ಬಂದಂತಹ ಯತಿಗಳು, ಪೂಜ್ಯರು ಮಾತಾಡುವಂಥದ್ದು ಇರುತ್ತೆ, ಮಾರ್ಗದರ್ಶನ ಮಾಡುವಂಥದ್ದು, ಆಶೀರ್ವಚನ ಕೊಡುವಂಥದ್ದು ಇರುತ್ತೆ. ಹಾಗೆ ನಮ್ಮ ವಿಶ್ವ ಹಿಂದೂ ಜಾಗರಣ ವೇದಿಕೆಯ ದೋ ಕೇಶವಮೂರ್ತಿಯವರು ದಿಕ್ಸೂಚಿ ಭಾಷಣವನ್ನು ಮಾಡುವಂಥದ್ದು ಇದ್ದಾರೆ. ಅದರ ಜೊತೆಗೆ ನಮ್ಮ ಇದೇ ವ್ಯಾಪ್ತಿಯ ಕರ್ಪೂರ ವ್ಯಾಪ್ತಿಯಲ್ಲಿರುವಂಥ ನಮ್ಮ ಹಿರಿಯರಿದ್ದಾರೆ, ಹಿರಿಯ ಸ್ವಯಂ ಸೇವಕರು ಡಿ ಮುನಿಯಪ್ಪ ಅವರು ನಮಗೆ ನಿವೃತ್ತ ಮೇಷ್ಟ್ರು, ಅವರು ಕೂಡ ನಮ್ಮ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸುವಂಥವರಿದ್ದಾರೆ. ಅದೇ ರೀತಿಯಲ್ಲೇ ಮಹಿಳೆಯರನ್ನ ಒಬ್ಬರು ಸಾಧಕಿಯರನ್ನ ಸಹ ಗುರುತಿಸಿದ್ದೀವಿ ನಾವು ನಮ್ಮದೇ ಈ ಕಾರ್ಯಕ್ರಮಕ್ಕೆ. ಅವರನ್ನು ಮುಖ್ಯ ಅತಿಥಿಯಾಗಿ ನಾವು ಈ ಕಾರ್ಯಕ್ರಮಕ್ಕೆ ಕರೆದಿದ್ದೀವಿ. ಶ್ರೀಮತಿ ರೇಣುಕಮ್ಮನವರು, ಅವರು ಥ್ರೋಬಾಲಲ್ಲೇ ನಮ್ಮ ಪ್ರಧಾನ ಕಾರ್ಯದರ್ಶಿಯಾಗಿ ಥ್ರೋಬಾಲ್ ಅಸೋಸಿಯೇಷನ್ನಲ್ಲೇ ಕರ್ನಾಟಕ ಸರ್ಕಾರದಲ್ಲೇ ಅವರು ಇದ್ದಾರೆ. ಹಾಗೆ ವಿಶೇಷ ಚೇತನರಾಗಿ ಇಡೀ ದೇಶಕ್ಕೆ ಒಂದು ಕೀರ್ತಿ ತಂದಂಥವರು. ಅವರನ್ನು ಒಬ್ಬರು ಮಹಿಳೆಯರನ್ನು ಸಾಧನೆ ಮಾಡಿರುವಂಥ ಮಹಿಳೆಯರನ್ನ ನಮ್ಮ ಈ ಒಂದು ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಇವತ್ತಿನ ದಿವಸ ನಾವು ಗುರುತಿಸಿದ್ದೀವಿ. ಅವರು ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ಇರ್ತಾರೆ. ಇಷ್ಟು ಒಟ್ಟು ಶೋಭಾಯಾತ್ರೆ, ಅದೇ ರೀತಿಯಲ್ಲೇ ಒಟ್ಟು ವೇದಿಕೆ ಕಾರ್ಯಕ್ರಮದ್ದು ಒಟ್ಟು ಮಾಹಿತಿ ಇದೆ. ಹಾಗೆ ಇದಕ್ಕೆ ಪೂರ್ವ ತಯಾರಿಯಾಗಿ ಈಗಾಗಲೇ ಈ ಭಾಗದ 3 ಪಂಚಾಯಿತಿಯ ಎಲ್ಲರೂ ಹಿರಿಯರು, ನಮ್ಮ ಸಂಘ ಪರಿವಾರದ ಕಾರ್ಯಕರ್ತರು, ಎಲ್ಲ ಹಿಂದೂ ಬಾಂಧವರು ಎಲ್ಲರೂ ಒಳಗೊಂಡಂತೆ ಎಲ್ಲರೂ ಹಿರಿಯರು ಈಗಾಗಲೇ ಮನೆ ಸಂಪರ್ಕ ಹೋಗುವಂಥದ್ದು, ಇಡೀ ಒಂದು ವಾತಾವರಣ ನಿರ್ಮಾಣ ಮಾಡಬೇಕು. ಕಾರ್ಯಕ್ರಮದ ಸ್ಥಳದಲ್ಲಾಗ್ಬೋದು, ಹಾಗೆ ಇಡೀ ಪಂಚಾಯಿತಿ ಗ್ರಾಮದಲ್ಲೂ ಸಂಪರ್ಕಗಳಾಗ್ತಾ ಇದೆ.
ಆ ರೀತಿಯಲ್ಲೇ ಇವತ್ತು ಕೂಡ ಒಂದು ಬೈಕ್ ರ್ಯಾಲಿ ಆಗೋಂಥದ್ದು ಈಗ ಸಂಬಂಧೂರು ವ್ಯಾಪ್ತಿನ ಸಂಬಂಧೂರು ಪಂಚಾಯತಿನಲ್ಲಿ, ನಾಳೆಯೂ ಸಹ ಕರ್ಪೂರ ಪಂಚಾಯತಿನಲ್ಲೂ ಬೈಕ್ ರ್ಯಾಲಿ ಈ ರೀತಿಯಲ್ಲಿ, ಮಾಯಸಂದ್ರದಲ್ಲೂ ಈ ರೀತಿ ಅವೇರ್ನೆಸ್ ಕಾರ್ಯಕ್ರಮ ಮಾಡಿ ಎಲ್ಲರೂ ಬರಬೇಕು. ಇದರಲ್ಲಿ ಯಾವುದೇ ಜಾತಿ, ಪಂಥ, ಮತ, ಪಕ್ಷ ಯಾವುದೂ ಇಲ್ಲದೆ ಎಲ್ಲ ಹಿಂದೂಗಳು ಒಗ್ಗೂಡಬೇಕು, ಹಿಂದೂಗಳು ಜಾಗೃತಿ ಆಗಬೇಕು. ಆ ನಿಟ್ಟಿನಲ್ಲೇ ಈ ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮ ಪ್ರತಿ ಆನೇಕಲ್ ತಾಲೂಕಲ್ಲಿ ಸುಮಾರು ಒಂದು 8 ಕಡೆ ಕೂಡ, ಹಳೆ ಆನೇಕಲ್ ತಾಲೂಕಿನ ದೃಷ್ಟಿನಲ್ಲಿ 8 ಕಡೆ ಕೂಡ ಕಾರ್ಯಕ್ರಮಗಳು ಆಗ್ತಾ ಇದೆ. ಇಷ್ಟು ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟದ ಮಾಹಿತಿ. ಮತ್ತು ಇಲ್ಲಿ ಸ್ಥಳೀಯರು ಒಂದಷ್ಟೆಲ್ಲ ಯೋಜನೆಗಳನ್ನೆಲ್ಲ ಮಾಡಿದ್ದಾರೆ. ಅವ್ರವ್ರ ಪಂಚಾಯತಿಯಿಂದ ಏನೆಲ್ಲ ವಿಶೇಷವಾಗಿ ಬರ್ತಾ ಇದೆ ಹಿಂದೂ ಸಮಾಜೋತ್ಸವದ ಮೆರುಗು ದೃಷ್ಟಿಯಿಂದ ಮತ್ತು ಎಲ್ಲರನ್ನೂ ಜೋಡಿಸೋ ದೃಷ್ಟಿಯಿಂದನೂ ಒಂದು ಯೋಚನೆ ಮಾಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂಗೆ ಹಿರಿಯರೆಲ್ಲ ಒಂದಷ್ಟು ಮಾಹಿತಿಯನ್ನು ಕೊಡುವಂಥವ್ರು ಇದ್ದಾರೆ. ಒಟ್ಟು ಎಲ್ಲ ಕಡೆಯಿಂದ ಪ್ರಯತ್ನ ಆಗಿದೆ. ನಮ್ಮದು ಮುಖ್ಯವಾಗಿರುವಂಥದ್ದು ಪ್ರತಿ ಗ್ರಾಮದಿಂದನೂ ಏನು ಕುಟುಂಬ ಸಮೇತವಾಗಿ ಬರಬೇಕು. ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮ ಅಂತಂದರೆ ಯಾರೋ ಒಬ್ಬರು ಬರುವಂಥದ್ದು, ಕೆಲವರು ಕಾರ್ಯಕರ್ತರು ಬರುವಂಥದ್ದಲ್ಲ. ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮ ಅಂತಂದರೆ ಕುಟುಂಬ ಸಮೇತವಾಗಿ ಬರಬೇಕು. ಮಾತೆಯರು, ಮಕ್ಕಳು, ಹಿರಿಯರು ಎಲ್ಲರೂ ಕೂಡ ಹಿಂದೂ ಸಮಾಜೋತ್ಸವದಲ್ಲಿ ಭಾಗವಹಿಸಬೇಕು ಅನ್ನೋದು ಒಂದು ಅಪೇಕ್ಷೆ ಇದೆ. ಅದರಂತೆ ಸಾಕಷ್ಟು ಕೂಡ ಪ್ರಯತ್ನ ಆಗ್ತಾ ಇದೆ. ಹೆಚ್ಚಿನ ಸಂಖ್ಯೆಯಲ್ಲೇ, ಸಾವಿರಾರು ಸಂಖ್ಯೆಯಲ್ಲೇ ಜೋಡಿಸ್ಕೊಳ್ಳೋಂಥದ್ದು ಈ ಕಾರ್ಯಕ್ರಮದಲ್ಲೇ ಆಗುತ್ತೆ. ಇಡೀ ದೇಶಾದ್ಯಂತ ಇವತ್ತು ಒಂದು ವರ್ಷ 100 ವರ್ಷ ಹಿಂದೂ ನಮ್ಮ RSS ಇವತ್ತು ಸ್ಥಾಪನೆ ಆಗಿ 100 ವರ್ಷ ಕಳೆದಿದೆ. ಅದರಿಂದ ಹಿಂದೂ ಸಮಾಜೋತ್ಸವ ಅಂತೇಳಿ ಇಡೀ ದೇಶಾದ್ಯಂತ ಎಲ್ಲ ಗ್ರಾಮಗಳಲ್ಲೂ, ಪಂಚಾಯಿತಿಗಳಲ್ಲೂ, ತಾಲೂಕು ವೈಸು ಇವತ್ತು ನಾವು ನಮ್ಮ ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮವನ್ನು ಆಯೋಜನಾ ಸಮಿತಿ ಅಂತೇಳಿ ಇವತ್ತು ಆಯೋಜನೆ ಮಾಡಿಕೊಂಡಿದ್ದಾರೆ. ಅದೇ ರೀತಿ ಒಂದು 3 ಪಂಚಾಯತಿಗೊಂದು ಸಭೆ ಅಂತೇಳಿ, 4 ಪಂಚಾಯತಿಗೊಂದು ಸಭೆ, ಎಲ್ಲ ಪ್ರಮುಖ ತಾಲೂಕು ಹೆಡ್ ಕ್ವಾರ್ಟರ್ಗಳಲ್ಲಿ ಸಭೆಗಳನ್ನು ಇವತ್ತು ನಮ್ಮ ಹಿಂದೂ ಸಮಾಜೋತ್ಸವ ಆಯೋಜಕರು, ಪ್ರಮುಖರು ಇದನ್ನು ಆಯೋಜನೆ ಮಾಡಿದ್ದಾರೆ. ನಮ್ಮ ಪಂಚಾಯತಿಗಳಲ್ಲಿ 3 ಪಂಚಾಯತಿ ಸೇರಿ ಒಂದು ಮಾಯಸಂದ್ರ ಏನು ಕರಗ ದೇವಸ್ಥಾನ ಆವರಣದಲ್ಲಿ ಈ ಕಾರ್ಯಕ್ರಮವನ್ನು 26ನೇ ತಾರೀಕು ಅದ್ಧೂರಿ ಕಾರ್ಯಕ್ರಮ ಅಂತೇಳಿ ನಾವೆಲ್ಲ 3 ಪಂಚಾಯತಿ ಸೇರಿ ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ. ಅದೇ ರೀತಿ ಸ್ವಾಮೀಜಿಗಳಾದ ಶಿವನಾಥ ಸ್ವಾಮೀಜಿಗಳು, ಪರಮಪೂಜ್ಯ ಜಗತ್ ಗುರುಗಳು ಮತ್ತು ನಮ್ಮ ವೇದಿಕೆ ಅಧ್ಯಕ್ಷರಾದ ಡಿ ಮುನಿಯಪ್ಪನವರು ಮುಂದೆ RSS ಅಲ್ಲಿ ಪ್ರಮುಖರಾಗಿದ್ದರು. ಅದೇ ರೀತಿ ರೇಣುಕಾ ನಮ್ಮ ನ್ಯಾಷನಲ್ ಲೆವೆಲಲ್ಲಿ ಆಯಮ್ಮ ಹ್ಯಾಂಡಿಕ್ಯಾಪ್ಟು, ಆಯಮ್ಮ ಪ್ರತಿನಿಧಿ ವಾಲಿಬಾಲ್ ಥ್ರೋಬಾಲಲ್ಲಿ ಪ್ರತಿನಿಧಿಯಾಗಿ ಅವರ ಕಮಿಟಿಯಲ್ಲಿ ಜನರಲ್ ಸೆಕ್ರೆಟರಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅವರೂ ಕೂಡ ನಾವು ವೇದಿಕೆಗೆ ಆಗಮಿಸ್ತಾ ಇದ್ದೀವಿ. ಅದೇ ರೀತಿ ನಮ್ಮ ಪ್ರಮುಖ ಭಾಷಣಕಾರರಾದ ಹಿಂದೂ ಸಮಾಜೋತ್ಸವದ ಪ್ರಮುಖರಾದ ಕೇಶವಮೂರ್ತಿಯವರನ್ನು ನಾವು ವೇದಿಕೆಗೆ ಭಾಷಣಕಾರರಾಗಿ ಕರೆತಂದಿದ್ದೀವಿ. ಈ ಕಾರ್ಯಕ್ರಮ ಯಾರೂ ಮಾಡಿದಂಥ ಹಿಂದೂ ಕಾರ್ಯಕ್ರಮವನ್ನು ಮಾಡಬೇಕು ಅಂತೇಳಿ ನಮ್ಮ 3 ಪಂಚಾಯಿತಿಗಳಲ್ಲಿ ಇವತ್ತು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಯಾರು ಜಾತಿ ಮತ ಭೇದ, ಅವರು ಆ ಜಾತಿ ಈ ಜಾತಿ ಅನ್ನೋದೇ ಎಲ್ಲ ಜನಾಂಗದವರು, ಮುಸ್ಲಿಮ್ಸವರು ಬಂದು ನಾವೇನು ಅವ್ರನ್ನ ಕಡೆಗಣಿಸಲ್ಲ, ಅವನ್ನೂ ನಾವು ಜೊತೆ ಇಟ್ಕೊಂಡು ಕಾರ್ಯಕ್ರಮವನ್ನು ಮಾಡಬೇಕು ಅಂತೇಳಿ ಎಲ್ಲ ತೀರ್ಮಾನ ಮಾಡಿದ್ದೇವೆ. ಯಾರೂ ಸಹ ಭೇದ ಮತ ಜಾತಿಯನ್ನು ಸೂಚನೆ ಮಾಡಿದಿರ ಇವು ಕಾರ್ಯಕ್ರಮಕ್ಕೆ ಬರಬೇಕು. ನಮ್ಮದೇನು ಜಾತಿ ಅಲ್ಲ, ಯಾವುದೇ ಪಕ್ಷ ಅಲ್ಲ. ಇದು ಹಿಂದೂ ಸಮಾಜೋತ್ಸವ, ಹಿಂದೂಗಳನ್ನು ಒಗ್ಗೂಡಿಸಬೇಕು. ಹಿಂದೂಗಳನ್ನು ಇವತ್ತು ನಾವು ದೇಶದಲ್ಲಿ ನೋಡ್ತಾ ಇದ್ದೀವಿ, ಯಾವ ಕಮ್ಯುನಿಟಿ ಯಾವ ಥರ ನಮಗೆ ಹಿಂದೂಗಳಿಗೆ ತೊಂದರೆ ಕೊಡ್ತಾ ಇದ್ದಾರೆ ಅಂತೇಳಿ ತಮ್ಮ ಇಡೀ ದೇಶಕ್ಕೆ ಗೊತ್ತಿದೆ. ಅದರಿಂದ ನಾವೆಲ್ಲ ಒಂದಾಗಲಿಲ್ಲ ಅಂತೇಳಿದ್ರೆ ಮುಂದಿನ ದಿನಗಳಲ್ಲಿ ನಮಗೆ ತೊಂದರೆ ಕಟ್ಟಿಟ್ಟ ಬುತ್ತಿ. ಅದರಿಂದ ನಾವೆಲ್ಲ ಹಿಂದೂಗಳು ಒಂದಾಗಬೇಕು, ನಾವು ದೇಶವನ್ನು ಕಟ್ಟಬೇಕು. ನಾವು ಪ್ರಬಲವಾಗಿ ದೇಶವನ್ನು ಕಟ್ಟಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ನಮ್ಗೆ ತೊಂದರೆ ಆಗುತ್ತೆ. ಆ ದೃಷ್ಟಿಕೋನದಲ್ಲಿ ಇವತ್ತು ನಾವು ಎಲ್ಲ ತಾಲೂಕಿನ ಪ್ರಮುಖ ಹೋಬಳಿ ವೈಸಲ್ಲಿ ಈಗ ಸರ್ಜಾಪುರ ಇರ್ಬೋದು, ಆನೇಕಲ್ ಟೌನ್ ಇರ್ಬೋದು, ಹತ್ತಬೇಲೆ, ಚಂದಾಪುರ ಈ ಭಾಗಗಳಲ್ಲಿ ಇನ್ನು ತುಂಬ ಯಥೇಚ್ಛವಾಗಿ ಕಾರ್ಯಕ್ರಮಗಳನ್ನು ರೂಪಿಸ್ಕೊಂಡಿದ್ದಾರೆ. ಸರ್ಜಾಪುರದಲ್ಲಿ ಒಳ್ಳೆ ಕಾರ್ಯಕ್ರಮ ರೂಪಿಸಿದ್ದಾರೆ. ಆನೇಕಲ್ ಟೌನಲ್ಲಿ ತುಂಬ ಚೆನ್ನಾಗಿ ಕಾರ್ಯಕ್ರಮವನ್ನು ರೂಪಿಸಿದ್ದಾರೆ. 1ನೇ ತಾರೀಕು ಆನೇಕಲ್ಲು, ಸರ್ಜಾಪುರ, ಚಂದಾಪುರದಲ್ಲಿ ಕಾರ್ಯಕ್ರಮ ನಡೀತಾ ಇದೆ. ನಮ್ಮದು 26ನೇ ತಾರೀಕು ಅತಿ ಹೆಚ್ಚಾಗಿ ಹೆಣ್ಮಕ್ಳನ್ನು ಕರೆತಂದು ಅವರಿಗೆ ಕುಂಭಮೇಳ ಪೂರ್ಣ ಕುಂಭ ಒಂದಿಗೆ ನಾವು 1000 ಹೆಣ್ಮಕ್ಳನ್ನು ಬರೋದಿದ್ದಾರೆ.
ಅದೇ ರೀತಿ ನಮ್ಮ ಎಲ್ಲ ಗ್ರಾಮಸ್ಥರು ಮನೆಯಲ್ಲಿ ನಾವು ಎಲ್ರಿಗೂ ತಿಳಿಸಿದ್ದೇವೆ. ಮನೆಯಲ್ಲಿ ಫ್ಯಾಮಿಲಿ ಸಮೇತ ಮಕ್ಕಳ ಸಮೇತ ಯಾವುದೇ ಸ್ಕೂಲ್ ಮಕ್ಕಳು ಇರ್ಬೋದು ಎಲ್ಲ ಬಂದು ಕಾರ್ಯಕ್ರಮವನ್ನು ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಮೆರುಗುಗೊಳಿಸಬೇಕು ಅಂತೇಳಿ ಅವನ್ನೆಲ್ಲ ಬೇಡ್ಕೊಂಡಿದ್ದೇವೆ. ಎಲ್ಲ ರೀತಿ ನಾವು ಸಹಕಾರನ ಕೊಟ್ಟಿದ್ದೇವೆ. ಅದೇ ರೀತಿ ಅವರು ನಮಗೆ ಪ್ರೋತ್ಸಾಹವನ್ನು ಕೊಡ್ತಾ ಇದ್ದಾರೆ, ಬರ್ತೀವಿ ಅಂತ ಹೇಳ್ತಾ ಇದ್ದಾರೆ. ನಾವು ಒಂದು 4,000 to 5,000 ಜನ ನಮ್ಮ ಮಾಯಸಂದ್ರದಲ್ಲಿ ಇದ್ದಾರೆ. ಸ್ವಾಮೀಜಿಗಳ ಮುಖಾಂತರ ನಾವು ಮೆರವಣಿಗೆಯನ್ನು ಮಾಡ್ತಾ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತೀವಿ. ತಾವೆಲ್ಲ ಸಹಕಾರ ಕೊಡಬೇಕು. ಯಾವುದೇ ರೀತಿ ನಮಗೆ ಜಾತಿ ಮತ ಬಿಟ್ಟು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತಾರೆ ಅಂತೇಳಿ ನಾನು ನಂಬಿರ್ತೇನೆ. ನಾವು ಮತ್ತೊಮ್ಮೆ ನಾನು ಕೇಳ್ಕೊಳೋದೇನೆಂದರೆ, ಯಾರು ಈ ಕಾರ್ಯಕ್ರಮಕ್ಕೆ ಪಕ್ಷ ನಾನು ದಳದ BJP ಅವರು ಕಾಂಗ್ರೆಸ್ ಅನ್ನೋದು ಮರೆತು ಈ ಕಾರ್ಯಕ್ರಮಕ್ಕೆ ಕಾಂಗ್ರೆಸ್ಸರು ಇರ್ಬೋದು, ದಳದವರು ಇರ್ಬೋದು, ಯಾವುದೇ ಪಾರ್ಟಿ ಇರ್ಬೋದು, ಈ ಕಾರ್ಯಕ್ರಮಕ್ಕೆ ಭಾಗವಹಿಸಬೇಕು, ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಅಂತೇಳಿ ತಮ್ಮಲ್ಲಿ ನಾನು ಮನವಿ ಮಾಡ್ತಾ ತಮ್ಮಲ್ಲಿ ನಾನು ಬೇಡ್ಕೊತಾ ಇದ್ದೇನೆ. ಎಲ್ಲರೂ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಅಂತ ತಮ್ಮಲ್ಲಿ ಪ್ರಾರ್ಥನೆ ಮಾಡಿ. ಜೈ ಹಿಂದ್, ಜೈ ಕನ್ನಡ. ಸಂಬಂಧರು 3 ಗ್ರಾಮ ಪಂಚಾಯತಿಗಳ ವತಿಯಿಂದ ನಾವು ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರಿ. ಎಲ್ಲ ಗ್ರಾಮ ಪಂಚಾಯತಿಯಲ್ಲಿರೋ ಮಹಿಳೆಯರು, ಯುವಕರು, ನಮ್ಮ ಹಿಂದೂ ಬಾಂಧವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ಈ 3 ಪಂಚಾಯತಿಯಲ್ಲ ಪ್ರತಿಯೊಬ್ಬ ಗ್ರಾಮಸ್ಥರಲ್ಲೂ ನಾನು ವಿನಂತಿ ಮಾಡ್ತಾ ಇದ್ದೀನಿ. ಇವತ್ತು ಮಾಯಸಂದ್ರದಲ್ಲಿ 26ನೇ ತಾರೀಕು, ಇದೇ ತಿಂಗಳು 26ನೇ ತಾರೀಕು ಸೋಮವಾರ ಬೆಳಗ್ಗೆ 10 ಗಂಟೆಗೆ ಪ್ರಾರಂಭವಾಗುವಂತಹ ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮದ ನಿಮಿತ್ತ ಪೂರ್ವಭಾವಿಯಾಗಿ ಈ ಒಂದು ಪ್ರೆಸ್ ಮೀಟನ್ನು ಕರೆದಿದ್ದು, ಪ್ರೆಸ್ ಮೀಟ್ಗೆ ಆಗಮಿಸಿರ್ತಕ್ಕಂಥ ತಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ, ಈ ಒಂದು ಪ್ರೆಸ್ ಮೀಟ್ನಲ್ಲಿ ಉಪಸ್ಥಿತಿರ್ತಕ್ಕಂಥ ಈ ಭಾಗದ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದಂಥ ನಾರಾಯಣಪ್ಪನವರು, ಕರ್ಪೂರು ಮಾಜಿ ಅಧ್ಯಕ್ಷರಾದಂಥ ನಮ್ಮ ಸ್ನೇಹಿತರಂಥ ದಿನ್ನೂರು ರಾಜುರವರು, ನಮ್ಮ ಚಿನ್ನಪ್ಪ ಅವರು, ಹಾಗೆ ನಮ್ಮ RSS ಸಂಘದ ಪ್ರಮುಖರಾದಂಥ ಜ್ಞಾನಮೂರ್ತಿಜಿರವರು, ಹರಿಸಿಂಗ್ಜಿಯವರವರು, ಎಲ್ಲರೂ ಕೂಡ ನಮ್ಮ ಮಧುಜಿ, ಕೃಷ್ಣಮೂರ್ತಿ, ಹರೀಶು, ಪ್ರವೀಣ್, ನಮ್ಮ ಯುವ ಮುಖಂಡರು, ಸತೀಶು, ಎಲ್ಲರೂ ಕೂಡ ಈ ಒಂದು ಪ್ರೆಸ್ ಮೀಟ್ನಲ್ಲಿ ಉಪಸ್ಥಿತರಿದ್ದಾರೆ. ನಾವು ಇತ್ತೀಚೆಗೆ ನಮ್ಮ ಸ್ನೇಹಿತರು ಹೇಳಿದಾಗೆ ಇವತ್ತೇನು 100 ವರ್ಷಗಳು ಸಂದಿರತಕ್ಕಂತಹ ಸಂಘದ ಒಂದು ಶತಮಾನೋತ್ಸವ ಕಾರ್ಯಕ್ರಮದ ನಿಮಿತ್ತ ಇವತ್ತು ಇಡೀ ದೇಶದಲ್ಲಿ ಕೂಡ ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮಗಳನ್ನು ಎಲ್ಲ ಕಡೆ ಕೂಡ ನಡೀತಾ ಇದೆ. ಇವತ್ತು ನಮ್ಮ ಕ್ಷೇತ್ರದಲ್ಲೂ ಕೂಡ ಇತ್ತೀಚೆಗೆ ಅತ್ತಿಬೆಲೆಯಲ್ಲಿ ಬಹಳ ಅದ್ಧೂರಿಯಾಗಿ ಕಾರ್ಯಕ್ರಮ ನಡೆಯಿತು. ಹೆಬ್ಗೋಡಿಯಲ್ಲಿ ಕೂಡ ಭಾಳ ಚೆನ್ನಾಗಿ ಕಾರ್ಯಕ್ರಮ ನಡೆಯಿತು. ಅದೇ ರೀತಿಯಾಗಿ ಸರ್ಜಾಪುರದಲ್ಲೂ ಕೂಡ ಬಹಳ ಅದ್ಧೂರಿಯಾದಂಥ ಕಾರ್ಯಕ್ರಮವನ್ನು ರೂಪಿಸಿದ್ದಾರೆ. ಆನೇಕಲ್ನಲ್ಲಿ ಎಲ್ಲ ಕಡೆ ನಡೀತಾ ಇದೆ. ನಾವು 3 ಗ್ರಾಮ ಪಂಚಾಯತಿ ವತಿಯಿಂದ ಇವತ್ತೇನು ಸಮಂದೂರು, ಕರ್ಪೂರು, ಮಾಯಸಂದ್ರದ ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ವತಿಯಿಂದ ಇಲ್ಲಿ ದ್ರೌಪದಮ್ಮ ದೇವಸ್ಥಾನದ ಆವರಣದಲ್ಲಿ ಮಾಯಸಂದ್ರದಲ್ಲಿ ನಾವು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ. ಇದಕ್ಕೆ ಪೂರ್ವಭಾವಿಯಾಗಿ ನಮ್ಮ ಸಂಘದ ಪ್ರಮುಖರೊಂದಿಗೆ ನಾವು 3 ಗ್ರಾಮ ಪಂಚಾಯತಿ ಎಲ್ಲ ಪ್ರಮುಖರು ಕೂಡ ಮೊದಲನೇದಾಗಿ ಸಭೆ ಮಾಡಿ ನಾವು ಕಾರ್ಯಕ್ರಮದ ರೂಪರೇಷೆಯನ್ನು ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿ, ತದನಂತರ ಪ್ರತಿಯೊಂದು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲೂ ಕೂಡ ಸಭೆಗಳನ್ನು ನಡೆಸಿ ಗ್ರಾಮವಾರು ಕೂಡ ಸಭೆಗಳನ್ನು ನಡೆಸಿದ್ದೇವೆ. ಎಲ್ಲ ಹಿಂದೂ ಬಾಂಧವರನ್ನು ಒಗ್ಗೂಡಿಸಬೇಕು, ಕಾರ್ಯಕ್ರಮ ಆಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ನಾವು ಎಲ್ಲ ರೀತಿಯ ಪ್ರಯತ್ನಗಳನ್ನು ಮಾಡ್ತಾ ಬಂದಿದ್ದೇವೆ. ಹಾಗೆ ನಮಗೇನು ಕರಪತ್ರಗಳನ್ನು ಈಗಾಗಲೇ ಪ್ರತಿ ಮನೆಗೂ ಕೂಡ ನಮ್ಮ ಕಾರ್ಯಕರ್ತರೆಲ್ಲ ಒಗ್ಗೂಡಿ ಪ್ರತಿ ಮನೆ ಸಂಪರ್ಕ ಆಗಿ ಭಾರತ ಮಾತೆಯ ಫೋಟೋವನ್ನು ಪ್ರತಿ ನಮ್ಮ ಹಿಂದೂ ಮನೆಯಲ್ಲಿ ಇಡಬೇಕು ಅನ್ನುವಂತಹ ದೃಷ್ಟಿಯಿಂದ ಈ ಒಂದು ಭಾರತ ಮಾತೆಯ ಫೋಟೋವನ್ನು ಕೂಡ ನಾವು ಪ್ರತಿ ಮನೆಗೆ ತಲುಪಿಸ್ತಾ ಇದ್ದೇವೆ. ಹಾಗೆ ಸಂಘದ ಸಂಘ ಬೆಳೆದು ಬಂದಂತಹ ದಾರಿ ಬಗ್ಗೆ ಒಂದಷ್ಟು ಮಾಹಿತಿ ಇರತಕ್ಕಂತಹ ಈ ಒಂದು ಪುಸ್ತಕವನ್ನು ಕೂಡ ನಾವು ಹಂಚಿಕೆ ಮಾಡ್ತಾ ಇದ್ದೇವೆ. ಹಾಗೆ ಸಂಘ 100 ವರ್ಷಗಳಲ್ಲಿ ಯಾವ ರೀತಿ ಸಮಾಜಮುಖಿ ಕೆಲಸಗಳನ್ನು ಮಾಡ್ತಾ ಬಂದಿದೆ, ಒಂದಷ್ಟು ಮಾಹಿತಿಯನ್ನು ಜನರಿಗೆ ಮುಟ್ಟಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಆ ಒಂದು ಕರಪತ್ರವನ್ನು ಕೂಡ ನಾವು ಪ್ರತಿ ಮನೆಗೆ ತಲುಪಿಸುವಂತಹ ಕಾರ್ಯವನ್ನು ಮಾಡ್ತಾ ಇವತ್ತೇನು ಹಿಂದೂ ಸಮಾಜೋತ್ಸವದ ಒಂದು ನಮ್ಮ ಕಾರ್ಯಕ್ರಮದ ಬಗ್ಗೆ ಕೂಡ ಒಂದು ಪ್ರತ್ಯೇಕ ಕರಪತ್ರವನ್ನು ಮುದ್ರಣ ಮಾಡಿ ಇದನ್ನು ಕೂಡ ಪ್ರತಿ ಮನೆಗೆ ತಲುಪಿಸುವಂತಹ ಕಾರ್ಯವನ್ನು ಎಲ್ಲ ನಮ್ಮ ಕಾರ್ಯಕರ್ತರು ಮಾಡ್ತಾ ಬಂದಿದ್ದೇವೆ. ಭಾಳ ಒಂದು ಒಳ್ಳೆಯ ರೀತಿಯಲ್ಲಿ ಈ ಭಾಗದ ಎಲ್ಲ ಹಿಂದೂ ಬಾಂಧವರು ನಮಗೆ ಉತ್ತಮ ಪ್ರತಿಕ್ರಿಯೆಯನ್ನು ಕೊಡ್ತಾ ಇದ್ದಾರೆ. ಭಾಳಷ್ಟು ಎಲ್ಲ ಕುಟುಂಬಗಳಿಂದ ಕೂಡ ಈ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತಹ
ನಿರೀಕ್ಷೆಯಲ್ಲಿ ನಾವಿದ್ದೇವೆ. ಈ ಒಂದು ನಿಟ್ಟಿನಲ್ಲಿ ಇವತ್ತು ಸಮಂದೂರು ಗ್ರಾಮ ಪಂಚಾಯತಿನಲ್ಲಿ ನಮ್ಮ ಎಲ್ಲ ಯುವ ಮಿತ್ರರು ನಮ್ಮ ಪ್ರವೀಣ್ನವರ ನೇತೃತ್ವದಲ್ಲಿ ಇವತ್ತು ನಾವೆಲ್ಲರೂ ಕೂಡ ಸೇರಿಕೊಂಡು ಒಂದು ಬೈಕ್ ರ್ಯಾಲಿಯನ್ನು ಕೂಡ ಆಯೋಜನೆ ಮಾಡಿದ್ವಿ. ಸುಮಾರು 100 ಬೈಕ್ಗಳನ್ನು ನಮ್ಮ ಯುವಕರು ಬಂದಿದ್ದರು. ಒಂದು ರಥದ ಮುಖಾಂತರ ಬೈಕ್ ರ್ಯಾಲಿ ಕೂಡ ಪ್ರತಿ 14 ಗ್ರಾಮಕ್ಕೆ ನಾವು ಬೈಕ್ ರ್ಯಾಲಿಯನ್ನು ತಗೊಂಡೋಗಿದ್ವಿ. ಒಳ್ಳೆ ಉತ್ತಮ ಪ್ರತಿಕ್ರಿಯೆ ಬಂದಿದೆ. ಎಲ್ಲರೂ ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀವಿ ಅನ್ನುವಂಥದ್ದನ್ನು ಜನ ಹೇಳ್ತಾ ಇದ್ದಾರೆ. ಈಗಾಗಲೇ ನಮ್ಮ ಸ್ನೇಹಿತರು ಹೇಳಿದಂಗೆ ಒಂದು ಮಾತೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥದ್ದಿದೆ. ಹಾಗೆ ಎಲ್ಲರೂ ಕೂಡ ಭಾಳಷ್ಟು ಸಂಖ್ಯೆಯಲ್ಲಿ ಹಿಂದೂ ಬಾಂಧವರು ಭಾಗವಹಿಸ್ತಾರೆ. ಹಾಗೆ ಶೋಭಾಯಾತ್ರೆ ಭಾಳ ಯಶಸ್ವಿಯಾಗಿ ಏನು ಕೋಡಿ ಆಂಜನೇಯ ಸ್ವಾಮಿ ದೇವಾಲಯದಿಂದ ನಮ್ಮ ಶೋಭಾಯಾತ್ರೆ ಪ್ರಾರಂಭ ಆಗ್ತದೆ ಸೋಮವಾರ ಬೆಳಗ್ಗೆ 10 ಗಂಟೆಗೆ. ಅಲ್ಲಿಂದ ವಾದ್ಯಗಳ ಮುಖಾಂತರ ಪೂರ್ಣಕುಂಭ ತೆಗೆದುಕೊಂಡು ಬರೋ ಮುಖಾಂತರ ಮಾತೆಯರ ಜೊತೆಯಲ್ಲಿ ಎಲ್ಲರೂ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಶೋಭಾಯಾತ್ರೆಯಲ್ಲಿ ಪಾಲ್ಗೊಳ್ಳತಕ್ಕಂಥದ್ದು. ಹಾಗೆ ನಮ್ಮ ಸ್ವಾಮೀಜಿಗಳು ಮತ್ತು ಎಲ್ಲರೂ ಏನು ಗೆಸ್ಟ್ ಹೇಳ್ದಂಗೆ ಕ್ರೀಡಾಪಟು ರೇಣುಕರ್ ಅವರು, ಹಾಗೆ ನಮ್ಮ ಹಿರಿಯರು ಸಂಘ ಪರಿವಾರದ ನಾಯಕರಾದಂಥ ನಮ್ಮ ಡಿ ಮುನಿಯಪ್ಪನವರು ಅವರು ಕೂಡ ಅಧ್ಯಕ್ಷತೆಯನ್ನು ವಹಿಸಿ ಈ ಕಾರ್ಯಕ್ರಮ ನಡೆಸ್ಕೊಡೋರಿದ್ದಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ ಈ ಭಾಗದ 3 ಗ್ರಾಮ ಪಂಚಾಯತ್ ಪ್ರತಿ ಗ್ರಾಮದಿಂದ ಕೂಡ ಎಲ್ಲರೂ ಕೂಡ ಹಿಂದೂ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಬೇಕು, ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು. ಏಕೆಂದರೆ ನಾವು ಹಿಂದೂಗಳಲ್ಲಿ ಇವತ್ತು ಹಲವಾರು ಜಾತಿ, ಹಲವಾರು ವಿಚಾರಗಳು, ಹಲವಾರು ಪದ್ಧತಿಗಳಿರ್ಬೋದು, ಹಲವಾರು ಹಬ್ಬಗಳ ಆಚರಣೆಗಳು ಇರಬಹುದು. ಆದರೆ ನಾವೆಲ್ಲರೂ ಹಿಂದೂ, ನಾವೆಲ್ಲ ಒಂದು. ಇದು ಆಗಬೇಕಾದ್ರೆ ಇವತ್ತು ಈ ಸಮಾಜೋತ್ಸವದಲ್ಲಿ ನಾವೆಲ್ಲರೂ ಭಾಗವಹಿಸಬೇಕು, ನಮ್ಮ ಒಗ್ಗಟ್ಟನ್ನು ಪ್ರದರ್ಶನ ಮಾಡಬೇಕು. ಆ ಮುಖಾಂತರ ಹಿಂದೂ ಶಕ್ತಿ ಏನು ಅನ್ನೋದನ್ನು ನಾವು ತೋರಿಸ್ಬೇಕು ಅಂತ ಹೇಳಿ ನಾನು ಎಲ್ಲ ಹಿಂದೂ ಬಾಂಧವರಲ್ಲಿ ಮನವಿ ಮಾಡ್ತೇನೆ. ಈ ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನಮ್ಮ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ಕೊಡ್ಬೇಕು ಅಂತ ಎಲ್ಲರಲ್ಲೂ ಕೂಡ ಕೈ ಮುಗಿದು ಬೇಡ್ಕೊಳ್ತೇವೆ. ವಂದನೆಗಳು. ಸ್ವಯಂ ಸೇವಕ ಸಂಘ ಸ್ಥಾಪನೆಯಾಗಿ ಸುಮಾರು 100 ವರ್ಷಗಳ ಆಗಿರುವುದರ ಪ್ರಯುಕ್ತ ನಾವು ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮವನ್ನು ತುಂಬ ಅದ್ಧೂರಿಯಾಗಿ ಮಾಯಸಂದ್ರ ಗ್ರಾಮದಲ್ಲಿ ಆಯೋಜಿಸಿದ್ದೀವಿ. ಈ ಕಾರ್ಯಕ್ರಮಕ್ಕೆ ಎಲ್ಲ ಗ್ರಾಮಗಳಲ್ಲಿ ಮಾತೆಯರಾಗಿರ್ಬೋದು, ಎಲ್ಲ ಯೂತ್ಸ್ ಆಗಿರ್ಬೋದು, ಎಲ್ಲ ಹಿಂದೂ ಬಂದವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿ ನಡೆಸ್ಕೊಡ್ಬೇಕು. ಹಾಗೆ ಇನ್ನೂ ಹೆಚ್ಚಾಗಿ ನಮ್ಮ ಹಿಂದೂಗಳು ಸೇರಿ ಈ ಕಾರ್ಯಕ್ರಮ ಅದ್ಧೂರಿಯಿಂದ ನಡೆಸ್ಕೊಟ್ಟಾಗ ನಾವು ಎಲ್ಲ ಹಿಂದೂಗಳೆಲ್ಲ ಒಂದಾಗಿ ಈ ಸಮಾಜದಲ್ಲಿ ನಾವು ಎಲ್ಲ ಹೆಚ್ಚಾಗಿ ಇದ್ದಾಗ ಎಲ್ರಿಗೂ ಗೊತ್ತಾಗುತ್ತೆ ನಾವು ಹಿಂದೂಗಳು ಒಂದಾಗಿದ್ದೀವಿ ಅನ್ನೋ ಆ ರೀತಿ ಸಂಖ್ಯೆಯಲ್ಲಿ ನಾವು ಸೇರಿ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಾಗಿ ನಾನು ಮನವಿ ಮಾಡ್ಕೊಳ್ತೇನೆ. ಅದರಲ್ಲಿ ವಿಶೇಷವಾಗಿ ನಮ್ಮ RSSದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಶತಾಬ್ದಿ ವರ್ಷ 100ನೇ ವರ್ಷ. ನಾವು ಈ 100ನೇ ವರ್ಷ ಯಾವುದು ಸಂಘ ಇನ್ನವರೆಗೂ ಯಾವುದು ಇಷ್ಟು ಬೆಳೆದಿಲ್ಲ. ಅದರಲ್ಲಿ ಸಂಘ ಪರಿವಾರದಲ್ಲಿ ನಮ್ಮದು ಸುಮಾರು 60ರಿಂದ 70 ವಿಭಿನ್ನ ಸಂಸ್ಥೆಗಳು ಇದೆ. ರಾಜಕೀಯದಲ್ಲಿ ಇರಲಿ, ಇಲ್ಲ ವಿದ್ಯಾರ್ಥಿದಲ್ಲಿ ಇರಲಿ, ಇಲ್ಲ ಸ್ವದೇಶಿ ಜಾಗರಣ ಇರಲಿ, ಎಲ್ಲದಲ್ಲಿದೆ. ಅಂದರೆ ಎಲ್ಲ ಪ್ರತಿಯೊಂದು ಭಾರತದಲ್ಲಿ ಇಲ್ಲ ವಿಶ್ವದಲ್ಲಿ ಸುಮಾರು ಒಂದು 40 ದೇಶದಲ್ಲಿ ನಮ್ಮ ರಾಷ್ಟ್ರೀಯ ಸ್ವಯಂ ಸಂಘದ ವಿಭಿನ್ನ ಸಂಸ್ಥೆಗಳು ಇದೆ. ಅದೇ ರೀತಿ ಬೆಳೆದಿದೆ. ಅದಕ್ಕೆ ಎಷ್ಟು ಜನ ಪ್ರಾಣ ತ್ಯಾಗ ಮಾಡಿದ್ದಾರೆ. ವಿಭಿನ್ನ ಆಂದೋಲನ ಎಲ್ಲ ಆಗಿದೆ. ಶ್ರೀರಾಮ ಜನ್ಮಭೂಮಿದು ವಿಶೇಷವಾಗಿ ಕಾಶ್ಮೀರ ವಿಷಯ ಹಿಡ್ಕೊಂಡು ಅದರ ಜೊತೆಗೆ ಬೇರೆ ಬೇರೆ ವಿಷಯ ಶ್ಯಾಮಪ್ರಸಾದ್ ಮುಖರ್ಜಿ ಇರಲಿ, ಮತ್ತು ಶ್ರೀರಾಮ ಜನ್ಮಭೂಮಿ ಇದು ಹೋರಾಟ ಮಾಡಿರೋದೆಲ್ಲ ಸ್ವಯಂ ಸೇವಕರೇ, ಎಲ್ಲ ನಮ್ಮ ಬಾಂಧವರೇ. ಅದ್ರದ್ದು ಫಲ ನಮಗೆ ಈ 100ನೇ ವರ್ಷ ಆಗಿರೋದು ಅಂದರೆ ಅದು ಅವರು ಪ್ರಾಣ ತ್ಯಾಗ ಮಾಡಿರೋದಕ್ಕೆ ಇದು ಫಲ. ಅವರು ತುಂಬ ಜನ ಪ್ರಾಣ ಮಾಗಿ ಇವತ್ತು ಕಣ್ಣು ಮುಂದೆ ಇಲ್ಲ. ಅಂದರೆ ನಾವು ಅದೃಷ್ಟವಾನು. ಈ 100ನೇ ವರ್ಷ ನಾವು ನೋಡ್ತಾ ಇದ್ದೀವಿಲ್ಲ. ನಾವು ಈ 100ನೇ ವರ್ಷಕ್ಕೆ ಎಲ್ಲ ಸಮಾಜದವರು, ಎಲ್ಲ ನಮ್ಮ ಕಾರ್ಯಕರ್ತರು ಮತ್ತು ಎಲ್ಲ ಹಿಂದೂ ಬಾಂಧವರು ಈ ಕಾರ್ಯಕ್ರಮಕ್ಕೆ ತನು ಮನ ಧನದಿಂದ ಪೂರ್ತಿ ಭಾಗವಹಿಸಬೇಕು. ಮತ್ತು ನಮ್ಮ ಕುಟುಂಬವರು ಎಲ್ಲರೂ ಬರಬೇಕು ಈ ಕಾರ್ಯಕ್ರಮಕ್ಕೆ. ಮತ್ತು ಈ ಕಾರ್ಯಕ್ರಮ ತಾಲೂಕು ವೈಜು, ಜಿಲ್ಲಾ ಇಸ್ತರು ಆ ಲೆವೆಲಲ್ಲಿ ಮಾಡ್ತಾವ್ರೆ. ಬಟ್ಟು ನಾವು ಸಂಘ ಪರಿವಾರ ಅಂದ್ಕೊಂಡಿರೋದು ಪ್ರತಿಯೊಂದು ಗ್ರಾಮ ಪಂಚಾಯಿತಿ ಅದು ಈ ಥರ ಕಾರ್ಯಕ್ರಮ ಆಗಬೇಕು. ಅದರದ್ದು ಫಲ ಅಂದರೆ ಪ್ರತಿಯೊಂದು ಗ್ರಾಮದಲ್ಲಿ ನಮ್ಮ ತಂಡ ಇರಬೇಕು. ಮುಂದೆಗೆ ರಾಜಕೀಯದ ಒಂದು ತಂಡ ಇರುತ್ತೆ, ಬಟ್ ಧರ್ಮದ ಭಾಗ್ಯ ಒಂದು ತಂಡ ಇರಬೇಕು. ಯೋಚನೆ ಮಾಡೋರು ನಮ್ಮ ಹಿಂದೂ ಧರ್ಮ ಉಳಿಬೇಕು. ಸ್ವಾಮಿ ವಿವೇಕಾನಂದರು 100 ವರ್ಷ ಹಿಂದೆ, 150 ವರ್ಷ ಹಿಂದೆನೋ ಈ ಥರ ಘೋಷಣೆ ಮಾಡಿದರು.
ಹಿಂದೂಗಳು ಅಂದರೆ ಬರೀ ಜನಗಳು ಇಲ್ಲ, ಸಿಂಹಗಳು. ಸಿಂಹದ ಗರ್ಜನೆ ಹೆಂಗಿರ್ತದೆ, ಕಾಡಲ್ಲಿ ಹೆಂಗಿರ್ತದೆ ಸಿಂಹ ಗರ್ಜನೆ ಮಾಡಿದ್ರೆ, ಆ ಥರ ಹಿಂದೂಗಳು ಗರ್ಜನೆ ಮಾಡಿದ್ರೆ ಈ ಪೂರ್ತಿ ರಾಷ್ಟ್ರನ, ಪೂರ್ತಿ ವಿಶ್ವನ ಒಂದು ಬೆಳಕು ಬರಬೇಕು. ಎಲ್ರಿಗೂ ಆಹ್ವಾನ ಮಾಡ್ತೀವಿ, ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಬರಬೇಕು. ಪಂಚಾಯಿತಿ ಹಾಗೂ ಕರ್ಪೂರ್ ಪಂಚಾಯಿತಿ ಹಾಗೂ ಸಮಂದೂರು ಪಂಚಾಯಿತಿ, ಈ 3 ಪಂಚಾಯಿತಿಗಳು ಸೇರಿ ಸೋಮವಾರ ನಮ್ಮ ಧರ್ಮರಾಯ ಸ್ವಾಮಿ ದೇವಸ್ಥಾನ ಹತ್ರ 10 ಗಂಟೆಗೆ ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಈ 3 ಪಂಚಾಯಿತಿಯಲ್ಲಿ ನಮ್ಮ ಹಿಂದೂ ಬಾಂಧವರೆಲ್ಲ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮ ಮುಖಾಂತರ ಕೇಳ್ಕೊಳ್ತೀವಿ. ಇವತ್ತು ಮೊದಲನೇದಾಗಿ ನಾನು ಸಂಘದ 100ನೇ ವರ್ಷದ ಶತಾಬ್ದಿ ವರ್ಷಕ್ಕೆ ನಾನು ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಮತ್ತು ಸಂಘ ಬೆಳೆದು ಬಂದಿರೋದು ವಿಚಾರಗಳು ಎಲ್ಲರಿಗೂ ಗೊತ್ತಿದೆ. ಹಾಗಾಗಿ ಈ ಸಂಘದ ನಮ್ಮ ಸಮಂದೂರು, ಮಾಯಸಂದ್ರ ಮತ್ತು ಕರ್ಪೂರು ಪಂಚಾಯಿತಿ ವ್ಯಾಪ್ತಿಯಲ್ಲಿ ಹಿಂದೂ ಸಮಾಜೋತ್ಸವ ಒಂದು ರೀತಿಯ ಹಿಂದೂಗಳಿಗೆ ಜಾತ್ರೆ, ಒಂದು ವಾತಾವರಣವನ್ನು ಸೃಷ್ಟಿ ಮಾಡಿ ಈ ಭಾಗದಲ್ಲಿ ಹಿಂದೂ ಜಾತ್ರೆ ಅಂತ ಹೇಳಿ ನಾನು ಇಷ್ಟಪಡ್ತಾ ಇದ್ದೀನಿ. ಯಾಕಂತ ಹೇಳಿದ್ರೆ ಪ್ರಸ್ತುತ ಇವತ್ತು ಇಡೀ ದೇಶದಲ್ಲಿ ಹಿಂದೂಗಳ ರಕ್ಷಣೆ, ಹಿಂದೂಗಳ ಒಂದು ಜಾಗೃತಿ ಆಗಬೇಕಂತ ತೀರಾ ಅವಶ್ಯಕತೆ ಇದೆ. ಹಾಗಾಗಿ ಈ ಥರದ ಎಲ್ಲ ಭಾಗದಲ್ಲೂ ಇಡೀ ದೇಶಾದ್ಯಂತ ಸಮಾಜೋತ್ಸವ ಹಿಂದೂಗಳನ್ನು ಎಚ್ಚೆತ್ತುಕೊಳ್ಳೋದಕ್ಕೆ, ಹಿಂದೂಗಳನ್ನು ಜಾಗೃತಿಗೊಳಿಸಲಿಕ್ಕೆ ಆಗ್ತಾ ಇರುವಂಥ ಈ ಸಮಾಜೋತ್ಸವ. ಹಾಗಾಗಿ ಈ 3 ಭಾಗದಲ್ಲಿ ಇವಾಗಲೇ ಎಲ್ಲ ನಾವು ಪ್ರತಿಯೊಂದು ಮನೆ ಪ್ರಚಾರ ಮಾಡಿದ್ವಿ. ಹಿಂದೂಗಳಿಗಾಗಿಂತ ಮುಂದೆ ಇರೋಂಥ ಸಂಕಷ್ಟಗಳು ಮತ್ತು ಹಿಂದೂಗಳು ಯಾಕಾಗಿ ನಾವು ಇವತ್ತು ಜಾಗೃತರಾಗಬೇಕು ಮತ್ತು ಹಿಂದೂಗಳು ಒಗ್ಗಟ್ಟಾಗಬೇಕು ಅನ್ನೋ ದೃಷ್ಟಿಯಿಂದ ನಾವು ಪ್ರಚಾರಗಳು, ರ್ಯಾಲಿಗಳು ಮತ್ತು ಎಲ್ಲ ಒಂದು ವಾತಾವರಣವನ್ನು ಸೃಷ್ಟಿ ಮಾಡಿದ್ವಿ. ಇದೇ 26ನೇ ತಾರೀಕು ನಾವು ಸೋಮವಾರ ಧರ್ಮರಾಯ ಸ್ವಾಮಿ, ಮಾಯಸಂದ್ರ ಧರ್ಮರಾಯ ಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ಒಂದು ರೀತಿಯ ಸಮಾಜೋತ್ಸವ ಮತ್ತು ಜಾತ್ರೆ ವಾತಾವರಣ ಇರೋದರಿಂದ ಈ ಭಾಗದ ಎಲ್ಲ ನನ್ನ ಹಿಂದೂ ಬಾಂಧವರು ಇದೊಂದು ಧರ್ಮ ರಕ್ಷಣೆ ಮತ್ತು ಧರ್ಮ ಕಾರ್ಯ ಆಗಿರೋದ್ರಿಂದ ಯಾವುದೇ ಪಕ್ಷಭೇದ, ಯಾವುದೇ ಜಾತಿ, ಧರ್ಮ ಎಲ್ಲವನ್ನು ಮೀರಿ ಇವತ್ತು ಹಿಂದೂಗಳೆಲ್ಲ ಭಾಗವಹಿಸಬೇಕು ಮತ್ತು ಭಾಗವಹಿಸಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು. ಮತ್ತು ವಿಶೇಷವಾಗಿ ನಮ್ಮ ಗುಮ್ಲಾಪುರದ ಸ್ವಾಮೀಜಿಗಳು ಮತ್ತು ಈ ಥರದ ಮಠಾಧೀಶರೆಲ್ಲ ಸ್ವಾಮೀಜಿಗಳು ಬರ್ತಾ ಇದ್ದಾರೆ. ಅವರು ನಮ್ಮ ಇಡೀ ದೇಶದ ನಡೆಯುವಂಥ ಹಿಂದೂಗಳ ಇನ್ನಷ್ಟು ಜಾಗೃತಿ ವಿಚಾರಗಳನ್ನು ನಮಗೆಲ್ಲ ಮುಟ್ಟಿಸ್ತಾ ಇದ್ದಾರೆ. ಮತ್ತು ಸಂಘದಿಂದ ದಿಕ್ಸೂಚಿ ಭಾಷಣಕಾರರು ಸಹ ಇಡೀ ದೇಶ ಅಲ್ಲದೆ ಜಗತ್ತಲ್ಲಿ ಇವತ್ತು ಬೇರೆ ಬೇರೆ ದೇಶದಲ್ಲಿ ಯಾವ ರೀತಿ ಹಿಂದೂಗಳ ಮೇಲೆ ದೌರ್ಜನ್ಯ, ದಬ್ಬಾಳಿಕೆಗಳು ನಡೀತಾ ಇದೆ, ಮುಂದೆ ನಮ್ಮ ದೇಶದಲ್ಲೂ ನಮಗೆಲ್ಲ ಯಾವುದೇ ಸಂಕಷ್ಟ ಇದೆ ಅನ್ನೋದ್ರ ಬಗ್ಗೆ ಒಂದಷ್ಟು ಜಾಗೃತಿ ಭಾಷಣವನ್ನು ಮಾಡಲಿಕ್ಕಿದ್ದಾರೆ. ಹಾಗಾಗಿ ಎಲ್ಲ ಈ ಭಾಗದ 3 ಪಂಚಾಯಿತಿಯ ನಮ್ಮೆಲ್ಲ ಹಿಂದೂ ಬಾಂಧವರು ತಪ್ಪದೇ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಇದನ್ನು ಯಶಸ್ವಿಗೊಳಿಸಬೇಕು. ಇದು ನಮ್ಮ ಕಾರ್ಯಕ್ರಮ, ಇದು ನಮ್ಮ ಧರ್ಮ ರಕ್ಷಣೆ. ಹಾಗಾಗಿ ಪ್ರತಿಯೊಬ್ಬರಲ್ಲಿ ಮತ್ತೊಮ್ಮೆ ನಾನು ಮನವಿ ಮಾಡ್ಕೊಳ್ತೀನಿ, 26ನೇ ತಾರೀಕು ಸೋಮವಾರ ಬೆಳಗ್ಗೆ 10 ಗಂಟೆಗೆ ಮಾಯಸಂದ್ರ ಧರ್ಮರಾಯ ಸ್ವಾಮಿ ದೇವಸ್ಥಾನ ಹತ್ರ ಈ ಸಮಾಜೋತ್ಸವ ಕಾರ್ಯಕ್ರಮಕ್ಕೆ ತಪ್ಪದೇ ಭಾಗವಹಿಸಬೇಕು ಅಂತೇಳಿ ನಾನು ಮತ್ತೊಮ್ಮೆ ಕೇಳ್ತೀನಿ. ಜೈ ಹಿಂದ್. ಎಲ್ಲ ನಮ್ಮ ಹಿಂದೂ ಬಾಂಧವರಲ್ಲಿ ಮನವಿ ಏನಂದರೆ, ನಮ್ಮ ಸಮಂದೂರು ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮ ಏನು ನಾವು ಆಯೋಜನೆ ಮಾಡಿದ್ದೀವಿ, ಕರ್ಪೂರ್ ಪಂಚಾಯಿತಿ ಹಾಗೂ ಸಮಂದೂರು ಪಂಚಾಯಿತಿ ಹಾಗೂ ಮಾಯಸಂದ್ರ ಪಂಚಾಯಿತಿ. ಈ ಕಾರ್ಯಕ್ರಮ ಇದೇ 26ರಂದು ಬೆಳಗ್ಗೆ 10 ಗಂಟೆಯಿಂದ ಪ್ರಾರಂಭ ಆಗಲಿದ್ದು, ಶೋಭಾಯಾತ್ರೆ ನಮ್ಮ ಆಂಜನೇಯ ಕೋಡಿ ಆಂಜನೇಯ ದೇವಾಲಯದಿಂದ ಪ್ರಾರಂಭ ಆಗುತ್ತೆ. ಅಲ್ಲಿಂದ ಮಾಯಸಂದ್ರ ಧರ್ಮರಾಯ ಸ್ವಾಮಿ ದೇವಾಲಯದವರೆಗೂ ಶೋಭಾಯಾತ್ರೆ ಆರಂಭವಾಗಿ ಮುಕ್ತಾಯವಾಗಿ ಕಾರ್ಯಕ್ರಮಗಳನ್ನು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸ್ವಾಮೀಜಿಗಳನ್ನು ಕರೆತಂದು ಕಾರ್ಯಕ್ರಮ ಆಯೋಜನೆ ಮಾಡ್ತಾಯಿದ್ದಾರೆ. ಎಲ್ಲ ಹಿಂದೂ ಬಾಂಧವರಲ್ಲಿ ಬೇಡ್ಕೊಳ್ಳೋದೇನೆಂದರೆ, ಪ್ರತಿ ಗ್ರಾಮದಲ್ಲೂ ಹಿಂದೂ ಸಾಂಪ್ರದಾಯಿಕ ನಡುವರ್ಸ್ಕೊಂಡು ಬರ್ತಾ ಇರ್ತೀವಿ. ಕೆಲವು ಹಬ್ಬದ ದಿನಗಳು ತಿಂಗಳಿಗೆ 3 ತಿಂಗಳಿಗೆ 6 ತಿಂಗಳಿಗೆ ವರ್ಷಕ್ಕೆ ಬರ್ತದೆ. ಆದರೆ ಇದು ನಮ್ಮ ಸಂಘದ ಶತಾಬ್ದಿ ಅಂಗವಾಗಿ 100 ವರ್ಷಗಳ ನಂತರ ಬರ್ತಾ ಇರೋದು. ಪ್ರತಿ ವರ್ಷ ಬರಲ್ಲ, ಪ್ರತಿ ತಿಂಗಳು ಬರಲ್ಲ. ನಾವು ಸಮಯ ಇದಕ್ಕೆ ಖಂಡಿತವಾಗಲೂ ಎಲ್ಲ ಹಿಂದೂ ಕುಲ ಬಾಂಧವರು ಸಮಯ ಕೊಡಲೇಬೇಕು. ಒಂದು ಹಬ್ಬದ ರೀತಿ ಹಬ್ಬದ ವಾತಾವರಣ ಸೃಷ್ಟಿಸಬೇಕು. ಎಲ್ಲ ಹಿಂದೂ ಬಾಂಧವರು ದಯವಿಟ್ಟು ಕಾರ್ಯಕ್ರಮಕ್ಕೆ ಕುಟುಂಬ ಸಮೇತವಾಗಿ ಆಗಮಿಸಿ ಹಿಂದೂ ಸಮಾಜೋತ್ಸವವನ್ನು ಯಶಸ್ವಿಗೊಳಿಸಬೇಕಾಗಿ ಮನವಿ ಮಾಡ್ಕೊಳ್ತಾ ಇದ್ದೀವಿ. ಕರ್ಪೂರ್ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಮತ್ತು ಸಮಂದೂರು ಗ್ರಾಮ ಪಂಚಾಯತಿ ಮತ್ತು ಮಾಯಸಂದ್ರ ಗ್ರಾಮ ಪಂಚಾಯತಿ, ಈ 3 ಗ್ರಾಮ ಪಂಚಾಯತಿ ವ್ಯಾಪ್ತಿಗಳಲ್ಲಿ ಹಿಂದೂ ಮಹೋತ್ಸವ ಬಹಳ ವಿಜೃಂಭಣೆಯಿಂದ ನಡೀತಾ ಇದೆ. ಪ್ರತಿಯೊಂದು ಗ್ರಾಮದಲ್ಲೂ ಹಿಂದುತ್ವವನ್ನು ಉಳಿಸಬೇಕು, ನಂಬಿಕೆ ಆಧಾರದ ಮೇಲೆ ಇರ್ತಕ್ಕಂಥ ಹಿಂದೂ ರಾಷ್ಟ್ರವಾಗಬೇಕಿದು. ಆ ಒಂದು ನಿಟ್ಟಿನಲ್ಲಿ ಪ್ರತಿಯೊಂದು ಯುವಕರು, ಮಾತೆಯರು
ಪ್ರತಿ ಮನೆಗೂ ಒಬ್ಬೊಬ್ಬರು ಸಹ ಬಂದು ಈ ಒಂದು ಕಾರ್ಯಕ್ರಮಕ್ಕೆ ಏನು 26 ಸೋಮವಾರ 10 ಗಂಟೆಗೆ ಪ್ರಾರಂಭವಾಗುತ್ತೆ. ಮಾಯಸಂದ್ರ ಗ್ರಾಮದಲ್ಲಿ ಹಮ್ಮಿಕೊಂಡಿರೋದ್ರಿಂದ ಪ್ರತಿಯೊಂದು ಗ್ರಾಮದಲ್ಲಿ ಪ್ರತಿಯೊಬ್ಬರು ಬಂದು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಹಿಂದೂ ಸಮಾಜೋತ್ಸವವನ್ನು ಯಶಸ್ವಿಗೊಳಿಸಬೇಕಂತ ತಮ್ಮಲ್ಲಿ ಮನವಿ ಮಾಡ್ತೀನಿ. ಇದು ಹಿಂದೂ ಸಮಾಜೋತ್ಸವ RSSನ ಶತಾಬ್ದಿ ವರ್ಷ ಅಂಗವಾಗಿ ಹಿಂದೂ ಸಮಾಜೋತ್ಸವ ಮಾಡ್ತಾ ಇದ್ದೀವಿ. ಈಗ ಇದು ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೂ ನಡೀತಾ ಇದೆ. ಇದು ಈಗ ನಮ್ಮ ಭಾಗದಲ್ಲಿ ನಾವು ಅತ್ಯಂತ ವಿಜೃಂಭಣೆಯಿಂದ ಇದೇ 26/1/2026 ಮಾಡೋದಕ್ಕೆ ಸಂಘ ಪರಿವಾರ ಹಾಗೂ ಎಲ್ಲ ನಮ್ಮ ಭಾಗದ ಮುಖಂಡರು ತೀರ್ಮಾನಿಸಿದ್ದಾರೆ. ಅದರಿಂದ ಕೆಲವು ಸಮಾಜಮುಖ ಕಾರ್ಯಕ್ರಮಗಳು ನಡೀತಾ ಇದೆ. ಅದರ ಅಂಗವಾಗಿ ಈ ನಿಮ್ಮ ಮುಖಾಂತರ ಕೇಳ್ಕೊಳ್ಳೋದು, ನಮ್ಮ ಭಾಗದ ಎಲ್ಲ ಹಿರಿಯರು, ಕಿರಿಯರು, ಅಕ್ಕ ತಂಗಿಯರು, ಅಣ್ಣ ತಮ್ಮಂದಿರು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಯಶಸ್ವಿಗೊಳಿಸಬೇಕಾಗಿ ವಿನಂತಿ.